ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಹಿಂದಿನ ವಿಡಿಯೋ ನೋಡಿದ್ರೆ ರೈ ಮಾರ್ಕ್ ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊ ಬನ್ನಿ. ಇವತ್ತಿನ ನಮ್ದು ಇನ್ನೊಂದು ಏನು ಈ ಪಾದಯಾತ್ರೆ ಜರ್ನಿಗೆ ಇನ್ನೊಂದು ಎಪಿಸೋಡ್ ಆಗಿರುತ್ತೆ. ಈ ಎಪಿಸೋಡಲ್ಲಿ ಏನಂದ್ರೆ ನಾವು ಅಲ್ಲಿಂದ ಏನು ಜರ್ನಿ ಆಯಿತು ಅನ್ನೋದ್ರದ್ದು ಒಂದು ವಿಡಿಯೋದಲ್ಲಿ ಹಾಕಿದ್ರೆ, ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಜರ್ನಿ ಆಗ್ತಾ ಇದ್ದೀವಿ. ನಾವು ಫೈನಲಿ ಶಾಗ್ಯ ತಲುಪಾದ್ಮೇಲೆ ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಇವರು ಪ್ರತಿ ವರ್ಷನೂ ಸಹ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆನ ನಿರ್ವಹಿಸ್ತಾ ಬಂದಿದ್ದಾರೆ. ಸುಮಾರು ಲಕ್ಷಾಂತರ ಜನ ಬರುವಂಥ ಎಲ್ಲರೂ ಫಸ್ಟ್ ಪಾಯಿಂಟ್ ಇದು. ಒಂದು ಮುದ್ದೆ ಆಗಿರ್ಬೋದು, ಮುದ್ದೆ ಪಾಯಸ ಎಲ್ಲ ರೀತಿಯೂ ಮಾಡ್ಕೊಡ್ತಾರೆ. ಅದು ತುಂಬ ಕಷ್ಟಕರವಾದ ಕೆಲಸನ ಅವರು ಇಷ್ಟಪಟ್ಟು ಮಾಡ್ತಾರೆ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಬಂದಂಥ ಎಲ್ಲರೂ ಸಹ ಇಲ್ಲಿ ಊಟ ಮಾಡಿ, ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓಡೋ ಅಂಥದ್ದು ಪಾಯಿಂಟ್ ಇದು. ಒಂಚೂರು ಆಯ್ತು, ಊಟ ಮಾಡಿ ಬಂದೆ. ನಾವು ಸುಮಾರು 10:30ವರೆಗೂ ಅಲ್ಲಿ ರೀಚ್ ಆದಮೇಲೆ ಸಂಜೆವರೆಗೂ ಅಲ್ಲಿ ರೆಸ್ಟ್ ಮಾಡಿ ಅಲ್ಲಿಂದ ಹೊರಟು ಇದು ಇನ್ನೊಂದು ಕ್ಯಾಂಪಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇರೋದು. ಇದು ಮಾಡ್ತಾ ಇರೋದು ನಮ್ಮ ಮಾಯಗನಹಳ್ಳಿ ಪಂಚಾಯತಿ ವಿಭಾಗದವರು ಮಾಡ್ತಾ ಇರೋದು. ಇಲ್ಲಿ ಒಂದು ಉಪ್ಸಾರು ಮುದ್ದೆ ಮಾಡ್ತಾ ಇದ್ದಾರೆ. ಜನರಿಗೆ ಏನು ಇಷ್ಟ, ನಡೆಯೋಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದು ಒಂದು ಮನಗಂಡು ಅದೇ ಥರ ಫುಡ್ಡು ಸಹ ಕೊಡಬೇಕು ಇಷ್ಟಪಡೋಂಥದ್ದನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಸಹ ಇವರು ಇಲ್ಲೂ ಮಾಡ್ತಾರಂತೆ. ಇಲ್ಲಿ ಏನಾಗಿತ್ತು ಅಂದರೆ, ಕೆಲವರು ನಿಧಾನ ನಡೆಯೋರು ಕೆಲವರು ಅಲ್ಲೇ ಸ್ಟೇ ಆಗ್ಬಿಡ್ತಾರೆ. ಅಲ್ಲಿ ಬೇಗ ಹೋಗ್ಬೇಕಂದ್ರು ಮುಂದಿನ ಊರು ಅಂತ ಹೋಗ್ತಾ ಇರ್ತಾರೆ. ನಾವು ಬೆಳಗ್ಗೆ ನಡೆಯುವಲ್ಲಿ ರೆಸ್ಟ್ ತಗೊಳೋದ್ರಿಂದ ನಾವು ಮುಂದಿನ ಊರಿಗೆ ಹೋಗೋಣ ಅಂದ್ಬಿಟ್ಟು ದೃಷ್ಟಿಯಿಂದ ಶಾಖೆ ಬಿಟ್ಟು ನೆಕ್ಸ್ಟು ಯಾವ ಊರು ಎಲ್ಲಿವರೆಗೂ ಆಗುತ್ತೆ ಸೂರ್ಯ ಮುಳುಗಿ ಒಂದು ರೆಸ್ಟ್ ಸಿಗೋವರೆಗೂ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಟು. ನಿಮ್ಮ ಜರ್ನಿಲಿ ಹೋಗ್ತಾ ಇರ್ಬೇಕಾದ್ರೆ ಒಂದೊಂದು ಊರಿಗೂ ಒಂದೊಂದು ವಿಶೇಷತೆ ಇರುವಂಥ ದೇವಸ್ಥಾನಗಳು ಸಿಗ್ತಾ ಇರುತ್ತೆ. ಇದು ಬಂದು ಲಕ್ಕಿ ಹಳ್ಳ ಅಂತ. ಇಲ್ಲಿ ಲಕ್ಕಿ ಸೊಪ್ಪು ಇಟ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟೊಂದು ಡೀಪಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿಲ್ಲ. ಇಲ್ಲೂ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ಸಹ ಬರುವಂಥ ಎಲ್ರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬೇಕಾದವರು ತಿನ್ಬೋದು, ಇಲ್ಲಾಂದರೆ ನಿಮ್ಮ ಜರ್ನಿ ಶುರು ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದೇ ನೋಡಿ, ನಾನು ಹೇಳಿವ ಲಕ್ಕಿ ಹಳ್ಳದಲ್ಲಿ ಬರುವಂಥ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಬರುವಂಥವ್ರು ಲಕ್ಕಿ ಸೊಪ್ಪು ಹಿಡಿದು ಒಂದು ಕುಣಿತ ಹಾಕುವಂಥದ್ದು ಆವಾಗಿಂದ ಬಂದಿದೆ. ಅಲ್ಲಿ ಸೊಪ್ಪು ಹಿಡ್ಕೊಂಡು ಅಂದರೆ ಪಾದಾಚಾರಿಗಳು ಯಾರು ಬರ್ತಾರೆ, ಪಾದಯಾತ್ರಿಕರು, ಅವರು ಲಕ್ಕಿ ಸೊಪ್ಪು ಕಿತ್ಕೊಂಡು ಬಂದು ಇಲ್ಲಿ ಹಾಕಿ ಇಲ್ಲಿ ದೇವ್ರ ಆಶೀರ್ವಾದ ಪಡೆದು ಇನ್ನೂ ಏನೂ ಆಗದೆ ಇರಲಿ, ಇಲ್ಲಿಂದ ಒಂದು ಸುಖಕರವಾಗಿ ಸೇಫ್ ಆಗಿ ನಮ್ಮ ಜರ್ನಿ ಇರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಮಹದೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಇಲ್ಲಿಂದ ಶುರು ಮಾಡಿ ಮತ್ತೆ ತಮ್ಮ ಜರ್ನಿನ ಮುಂದುವರಿಸ್ತಾರೆ. ಈ ದೇವಸ್ಥಾನ ಬಂದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಇಲ್ಲಿ ರಾಗಿ ಅಂಬಲಿ ಕೊಡುವಂಥದ್ದು ವಿಶೇಷ. ಪ್ರತಿ ವರ್ಷನೂ ಸಹ ಇವರು ರಾಗಿ ಅಂಬಲಿನೇ ಕೊಡ್ತಾರಂತೆ. ರಾಗಿ ಅಂಬಲಿ ಮಾತ್ರ ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿರುತ್ತೆ. ನಾನು ರಾಗಿ ಅಂಬಲಿ ಯಾವತ್ತೂ ಸಹ ಇಲ್ಲಿ ಟೇಸ್ಟ್ ಮಾಡಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಕುಡಿದು ಚೆನ್ನಾಗಿದೆ ಅಂದರು, ಅದಕ್ಕೋಸ್ಕರ ರಾಗಿ ಅಂಬಲಿ ಕುಡಿಯೋಣ ಅಂತ ಟ್ರೈ ಮಾಡಿದ್ದು. ಬಟ್ ರಾಗಿ ಅಂಬಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಸಾಕು ಎಲ್ಲಿ ಈರುಳ್ಳಿ
ನೀವು ಯಾರಾದರೂ ರಾಗಿ ಅಂಬಲಿಯಲ್ಲಿ ಕುಡಿದಿದ್ರೆ ಕಮೆಂಟ್ ಹಾಕಿ, ಹೌದು ನಾವು ಕುಡಿದಿದ್ದೀವಿ ಹೇಗಿತ್ತು ಅಂತ ನೋಡೋಣ, ಯಾರು ಕುಡಿದಿದ್ದೀರಾ ಅಂತ. ಇಲ್ಲಿ ರಾಗಿ ಅಂಬಲಿ ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಆಗಿತ್ತು. ಅದಕ್ಕೋಸ್ಕರ ಅದು ಯಾವ ರೀತಿ ಮಾಡ್ತಾರೆ ಏನು ಅನ್ನೋ ರೆಸಿಪಿ ತಿಳ್ಕೊಳಂತ ಡೈರೆಕ್ಟ್ ನಾವು ಸಹ ಅಡುಗೆ ಮನೆಗೆ ಹೋಗಿ ಅಲ್ಲಿ ಕೇಳ್ದೋ. ಬಟ್ ಅಲ್ಲಿ ಮಾಡ್ತಾ ಇರೋವಂಥವ್ರು ಯಾವುದೇ ರೀತಿ ಮುಜುಗರ ಇಲ್ಲ, ಏನಿಲ್ಲದೆ ತುಂಬ ಅಚ್ಚುಕಟ್ಟಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತುಂಬ ನೀಟಾಗಿ ತಿಳಿಸ್ಕೊಟ್ರು. ಅದ್ರದ್ದು ಫುಲ್ಲು ಒಂದು ಡೀಟೇಲ್ ವಿಡಿಯೋನ ಇದರಲ್ಲೇ ಹಾಕಿರ್ತೀನಿ, ನೋಡಿ ಯಾರಿಗಾನ ಇಷ್ಟ ಆದರೆ ನೀವು ಸಹ ಮಾಡ್ಕೊಳ್ಳಿ ಮನೆಯಲ್ಲಿ. ನೀರು ಕಾಯ್ತೈತೆ, ನೀರು ಕಾಯ್ತಿರುವಾಗ ಹಸಿಟ್ಟು ಹಾಕ್ತೀವಿ. ಹಸಿಟ್ಟು ಹಾಕಿದ್ರೆ ಉಕ್ಕುತ್ತೆ. ಅದಕ್ಕೆ ಒಂದು ಕೆಜಿ ಉಪ್ಪು ಹಾಕ್ತೀವಿ. 1 ಕೆಜಿ ಉಪ್ಪು, 1 ಕೆಜಿ ಉಪ್ಪು ಹಾಕ್ತೀವಿ. 1 ಕೆಜಿ ಉಪ್ಪು ಹಾಕಿದ್ಮೇಲೆ ಅರ್ಧ ಕೆಜಿ ಅಷ್ಟು ಜೀರಿಗೆ ಹಾಕ್ತೀವಿ. ಜೀರಿಗೆ ಅರ್ಧ ಕೆಜಿ ಜೀರಿಗೆ ಹಾಕಿದ್ಮೇಲೆ 2 ಕೆಜಿ ನೀರು ಪೌಡರ್ ಹಾಕ್ತೀವಿ. ಬಾದಾಮಿ ಪೌಡರ್ ಹಾಕ್ತೀವಿ. 2 ಕೆಜಿ ಬಾದಾಮಿ ಪೌಡರ್ ಹಾಕ್ತೀವಿ. ಬಾದಾಮಿ ಪೌಡರ್ 2 ಕೆಜಿ ಹಾಕ್ತೀವಿ. ಅದಾದ್ಮೇಲೆ ಮಿನಿಮಮ್ ಅಂದ್ರೆ ಒಂದು 6 ರಿಂದ 7 ಕೆಜಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 2 ಕಟ್ಟು ಇಷ್ಟ ಹಾಕ್ಬಿಟ್ಟು ಕೊಟ್ಟು ಅಷ್ಟೇ ನೀಟಾಗಿ ಬರುತ್ತೆ. ಅದನ್ನೆಲ್ಲ ಬೇಯಿಸ್ತೀರಾ? ಅದೆಲ್ಲ ಈರುಳ್ಳಿ ಬೇಯಿಸಲ್ಲ, ಅವೆಲ್ಲ ಬೇರೆ ಬೇಯಿಸ್ತೀವಿ. ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಬೇಯಿಸಲ್ಲ, ಅದು ಹಾಕೊಳ್ಳೋದು, ಅದು ಆ್ಯಡ್ ಮಾಡೋದು ಅಷ್ಟೇ. ಅದು ಹಾಕೊಳ್ಳೋದು ಅಷ್ಟೇ. ಇದಕ್ಕೆ ಮೊಸರು ಗಿಸ್ರೆಲ್ಲ ಆ್ಯಡ್ ಮಾಡಿ. ಮೊಸರು ಮಿನಿಮಮ್ ಇದಕ್ಕೆ 10 ಲೀಟರ್ ಮೊಸರು ಎಲ್ಲ ಆದ್ಮೇಲೆ ಮೊಸರು ಹಾಕೋದ? ಈರುಳ್ಳಿ ಹಾಕ್ತಿರಲ್ಲ ಆ ಟೈಮಲ್ಲಿ ಮೊಸರು ಹಾಕೋದು? ಮೇಲೆ ಮೊಸರು ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಹಾಕಲ್ಲ. ಈರುಳ್ಳಿ ತೆಳಗ್ ಮಾಡ್ಬೇಕಾದ್ರೆ ಮೊಸರು ಹಾಕ್ಬಿಟ್ಟು ಈರುಳ್ಳಿ ಹಾಕಲ್ಲ, ಕೆಳಗೆ ಮೊಸರು. ನಿಮ್ಮ ಹೆಸರು ಏನಣ್ಣ? ಕೆಂಚಪ್ಪ. ಪ್ರತಿ ವರ್ಷ ನೀವೇನ ಮಾಡೋದು? ಚೆನ್ನಾಗೈತೆ ಅಣ್ಣ, ಚೆನ್ನಾಗೈತೆ. ಸರಿ, ವಿಡಿಯೋ ಮಾಡ್ಕೊಂಡು ನೋಡ್ಕೊ. ಈಗ ಗಜ್ಜಿ ಮಾಡೋದು ಏನ್ ರಾಗಿ ಹಾಕಿರೋದು 4 ಕೆಜಿ ಇಲ್ಲ. ಚೆನ್ನಾಗೈತೆ ಅಣ್ಣ, ತುಂಬಾ ಚೆನ್ನಾಗೈತೆ. ಮೊಸರು ನೋಡಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬಾದಾಮಿ ಪೌಡರ್. ಎಷ್ಟು ಕೆಜಿ ರಾಗಿ ಹಿಟ್ಟು ಹಾಕಿದ್ರಿ? 4 ಕೆಜಿ ಹಾಕಿದ್ರಿ. ಬರೀ 4 ಕೆಜಿ ಅಷ್ಟೇ. ನಾವು ಶಾರ್ಟ್ಗೆ ಆಗ್ಬಿಟ್ಟು ಸುಮಾರು ಕಿಲೋಮೀಟ್ರು ವಾಕ್ ಮಾಡಿದ್ದ. ಸುಮಾರು ನಾವು ಡಿಸ್ಟೆನ್ಸ್ ನೋಡಿದ್ರೆ ಟೈಮ್ ಒಂದು 8:30ವರೆಗೂ ವಾಕ್ ಮಾಡಿ ನೆಕ್ಸ್ಟ್ ಹೋದ್ರೆ ತುಂಬಾ ಡೀಪ್ ಫಾರೆಸ್ಟ್ ಸಿಗುತ್ತೆ ಅಂತ ಡಿಸೈಡ್ ಮಾಡಿ ಯಾವುದೋ ಹಿಂದೂ ಊರಲ್ಲಿ ಸ್ಟೇ ಮಾಡೋಣ ಅಂತ ನಾವು ಸ್ಟೇ ಮಾಡಿಬಿಟ್ಟು ಅದಾದ್ಮೇಲೆ ಬೆಳಗ್ಗೆ ಹೋಗೋಣ ಅಂತ ಉದ್ದೇಶದಿಂದ. ನಿಮ್ಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಯಾವ್ಯಾವ ದೇವಸ್ಥಾನ ಸಿಗುತ್ತೋ ಅಲ್ಲೆಲ್ಲರೂ ಸಹ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ದಂಗೆ ನೀವು ಊಟ ಮಾಡಿಕೊಂಡು ನಿಮ್ಮ ಜರ್ನಿನ ಶುರು ಮಾಡ್ಬೋದು. ನೀವೇನು ಕ್ಯಾರಿ ಮಾಡದೇ ಇದ್ರೂ ನಿಮ್ಗೆ ಊಟಕ್ಕೆ ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದು ಒಂದು ಚಿಕ್ಕ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಆಗಿತ್ತು. ನೆಕ್ಸ್ಟ್ ಮುಂದಿನ ಜರ್ನಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾ ಇರಿ. ಇದ್ರದ್ದು ಫುಲ್ ಎಪಿಸೋಡ್ ವಿಡಿಯೋಸ್ನು ಒಂದು ಪ್ಲೇ ಲಿಸ್ಟ್ ಮಾಡಿ ಸಹ ಹಾಕಿರ್ತೀನಿ. ಫ್ಯೂಚರ್ಗೆ ಯಾರನ್ನ ನೋಡಿ. ಥ್ಯಾಂಕ್ ಯು.